ಸರ್ ಹಳ್ಳಿ ಕಾರ್ ಇವತ್ತು ನಶಿಸ್ ಹೋಯ್ತೈತೆ. ಹಾ. ಎಲ್ಲಾ ಶ್ರಮ ಪಟ್ಟು ಇವಾಗ ಎಲ್ಲ ಸಿಟಿ ಸೇರ್ಕೊಬಿಟ್ಟು ಹುಡುಗ್ರೆಲ್ಲ. ಈ ಗಾಡಿ ರೇಸ್ ಅನ್ನೋದು ಒಂದ್ ಇಲ್ಲ ಅಂದಿದ್ರೆ ಎತ್ಕೊಳ್ ಕಟ್ಟೋದ್ ಕಮ್ಮಿನೇ ಆಗ್ತಿತ್ತು ಅನ್ಸುತ್ತಲ್ವಾ? ಸರ್ ಹಳ್ಳಿ ಕಾರ್ ಬೆಳಿತಾನೆ ಇರ್ಲಿಲ್ಲ, ಒಂಟೆ ಹೋಗೋದು. ಏನು ಅಂದ್ರೆ ನಾವು ಇವತ್ತು ಹೊಡೆಯೋ 2 ಏಟ್ನ ಅವರು ಇಷ್ಟ ತರ ಹೊಡಿತಾರೆ ಅಂತ ಹೇಳ್ತಾರೆ. ಇಲ್ಲಿ 2 ಏಟ್ ಹೊಡಿಕ್ ಬಂದಿವಿ ಅಂದ್ರೆ ಈಗಾಗ್ಲೇ 20 ದಿನದಿಂದ ನಾವು ಯಾವ ತರ ಮುತುವರ್ಜಿ ಮಾಡಿ ಅವ ಸಾಕಿದೀವಿ ಅಂದ್ರೆ ಅದ ಅವ್ರು ಊಹೆ ಮಾಡ್ಕೋಬೇಕು. ಸ್ನೇಹಿತರು ನೋಡಿ, ಮಂಡ್ಯ ಜಿಲ್ಲೆಯ ಎಂ ಶೆಟ್ಟಿಹಳ್ಳಿ ಎನ್ನುವ ಒಂದು ಗ್ರಾಮದ 2 ರಾಸುಗಳಿದಾವೆ ಸ್ನೇಹಿತರೆ. ನೋಡಕ್ಕೆ ತುಂಬಾ ಚೆನ್ನಾಗಿದಾವೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತು, ಮೈಸೂರು ಭಾಗ ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚಾಗಿ ಹಳ್ಳಿ ಕಾರನ್ನೇ ಕಟ್ತಾರೆ ಸ್ನೇಹಿತರೆ ರೈತರು. ನೋಡಿ, ಇವರು ಮೂಲತಃ ಬೇಸಾಯದ ರಾಸುಗಳನ್ನ ಕಟ್ಟಿರುವ ರೈತರು ಸ್ನೇಹಿತರೆ. ಬನ್ನಿ ಈ ಎತ್ತುಗಳ ಹೆಸರನ್ನ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಹೆಸರು? ಜಲೇಂದ್ರ ಅಂತ. ಜಲೇಂದ್ರ. ಸರ್ ನಿಮ್ ಮೂರೊಂದ್ಸಲಿ ಪರಿಚಯ ಮಾಡ್ಕೊಡಿ. ಎಂ ಶೆಟ್ಟಹಳ್ಳಿ ಗ್ರಾಮ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಸರ್ ನಿಮ್ಮ ರಾಸುಗಳ ಹೆಸರು ಪರಿಚಯ ಮಾಡಿ. ನಮ್ ರಾಷ್ಟ್ರಗಳು ಅರ್ಜುನ ಅಂತ, ಇದು ಕೃಷ್ಣ ಅಂತ. ನೋಡಿ ಸ್ನೇಹಿತರೆ, ಇವರು ಚಾಂಪಿಯನ್ ಡ್ರೈವರ್ ಅಂತೆ. ತುಂಬಾ ಅಳುಬ್ರು ಇವರು ಸ್ನೇಹಿತರೆ. ಅವತ್ತಿನಿಂದನೂ ಎತ್ತಿನ ಗಾಡಿಯ ರೇಸ್ ಅಲ್ಲಿ ಇವರು ಗಾಡಿ ಓಡಿಸ್ತಾನೆ ಇದಾರೆ. ಅರ್ಜುನ ಮತ್ತೆ ಕೃಷ್ಣ ಈ 2 ಎತ್ತುಗಳನ್ನು ಕೂಡ ಇವ್ರ ಮನೆಯಲ್ಲೇ ಕಟ್ಟಿದ್ದಾರೆ. ಸರ್ ಇವ್ರಿಗೆ 2ಕ್ಕೂ ಹೆಸರು ನೀವೇ ಕಟ್ಟಿದ್ದ? ಕಟ್ಟಿದ್ದು. ಆ ರೀತಿಯಾದ ಹೆಸರು ಕಟ್ಟಕ್ ಕಾರಣ? ಒಂದಕ್ಕೊಂದು ಮಿಗಿಲಾಗೋದಲ್ಲ, ಅದ ಹಂಗ ಹೆಸರು ಕೃಷ್ಣ ಅರ್ಜುನ್ ಅರ್ಜುನ ಅಂತ ಕಟ್ಟಿದ್ಕೇನೆ ಅದಕ್ಕೆ ಕೃಷ್ಣ ಅಂತ ಕಟ್ಟಿದ್ದು. ಇದಕ್ಕೆ ಅರ್ಜುನ ಅಂತ ಕಟ್ಟಿದ್ಕೆ ಅದಕ್ಕೆ ಕೃಷ್ಣ ಅಂತ ಕಟ್ಟಿದ್ದು. ಇದು ಚಕ್ರಿಲಿ ಚಾಂಪಿಯನ್. ಆತ ಚೂರಿ ಆಗಿ ಕಾಲೇಟಾಗಿ ಹಲ್ಲು ಮುರಿದೋಗಿ ಈಗ ರೆಡಿ ಮಾಡ್ಕೊಂಡ್ ತಿರ್ಗಾ ಪಿಚ್ಚಿಗೆ ಬಂದಿದೀವಿ. ಹೊಡಿತೀವಿ. ಅಂದ್ರೆ ಚಕ್ರಿಲಿ ಎಷ್ಟು ಬಹುಮಾನ ಆಗಿದೆ? 5 ಬಹುಮಾನ ಆಗಿದೆ ಸರ್. ಇದು ಜೋಡೆ ತಿಂಗಳಲ್ಲಿ 2 ಆಗಿದೆ. ನೋಡಿ ಸ್ನೇಹಿತರೆ, ಇದು ಚಟ್ಟಿಲ 5 ಗೆದ್ದಿದೆ ಅಂತೆ. ಇದು ಬೇಸಾಯದ ರೇಸ್ ಅಲ್ಲಿ ಆಲ್ರೆಡಿ 2 ಗೆದ್ದಿದೆ ಅಂತೆ. ನೋಡಿ, ಮಂಡ್ಯದಿಂದ ಬಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾಗವಹಿಸ್ತಾರೆ ಅಂದ್ರೆ ಅವರು ಸಾಮಾನ್ಯ ಎತ್ತಲ್ಲ ಸ್ನೇಹಿತರೆ. ಅಲ್ಲಿಂದ ಇಲ್ಲಿ ಬಂದು ಭಾಗವಹಿಸ್ಬೇಕು ಅಂದ್ರೆ ಅವು ಅತ್ಯುತ್ತಮವಾದ ಎತ್ತುಗಳೇ ಆಗಿರ್ತವೆ ಅಲ್ವಾ ಸರ್? ಸರ್ ಡೈಲಿ ಬೇಸಾಯ ಮಾಡ್ತೀರಾ? ಇದು ಇದ್ರಲ್ಲೇ ನೀವು ಮಾಡ್ತೀವಿ ಸರ್. ಸರ್ ಹೆಂಗ್ ಸಾಕ್ತಾ ಇದೀರಾ ಮನೆಯಲ್ಲಿ? ಡೈಲಿ 1 ಲೀಟರ್ ಹಾಲು, ಮೊಟ್ಟೆ, 2 ಮೊಟ್ಟೆ ಡೈಲಿ. ಬೆಳಗ್ಗೆ ಸಂಜೆ, ಬೆಳಗ್ಗೆ ತಿಂಡಿ, 2 ಟೈಮ್ ತಿಂಡಿ ಕೊಡ್ಲೇಬೇಕು. ಸರ್ ಇದನ್ನ ರೇಸ್ ಅಲ್ಲಿ ಯಾವ ಹೆಸರನ್ನ ನೀವು ನೋಂದಣಿ ಮಾಡಿ? ನಮ್ಮ ಹುಡುಗಿ ಹೆಸರು ಸಿಂಚನ ಅಂತ. ಮಗಳ ಹೆಸರಲ್ಲಿ ಬಿಡ್ತಾ ಇದೀರಾ? ಅದೇ ಒಂಥರ ಅದೃಷ್ಟ ಲಕ್ಷ್ಮಿ. ನೋಡಿ ಸ್ನೇಹಿತರೆ, ಈ ವ್ಯಕ್ತಿನ ಮಾಲೀಕರು ಸ್ನೇಹಿತರೆ ಇವರು. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸ್ವಾಮಿ ಅಂತ. ನಿಮ್ಮೂರು? ಎಂ ಶೆಟ್ಟಹಳ್ಳಿ. ನೋಡಿ ಸ್ನೇಹಿತರೆ, ಇವರು ಇವೆರಡು ಎತ್ತಿನ ಮಾಲೀಕರು. ಸರ್ ಇವತ್ತು ಹಳ್ಳಿ ಕಾರ್ ಕಟ್ಟಬೇಕು ಅಂದ್ರೆ ನಿಜವಾಗ್ಲೂ ನಮ್ಮ ರೈತರಿಗೆ ನಾವು ಹೆಮ್ಮೆ ಪಡ್ಲೇಬೇಕು. ಯಾಕಂದ್ರೆ ಹಳ್ಳಿ ಕಾರ್ ಯಾರಿನ ಉಳ್ಸಕ್ ಆಗಲ್ಲ ಸರ್. ನಿಮ್ ತರ ರೈತರುಗಳು ಕಟ್ಟಿದ್ರೇನೆ ಹಳ್ಳಿ ಕಾರ್ ಸಂರಕ್ಷಣೆ ಆಗೋದು. ನಾವೆಲ್ಲ ಒಂದ್ ಕಡೆ ಹಳ್ಳಿ ಕಾರ್ ಸಂರಕ್ಷಣೆ ಮಾಡಿ ಅಂತ ಹೇಳ್ಬಹುದು. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಹಳ್ಳಿ ಕಾರ್ ಇವತ್ತು ನಶಿಸ್ ಹೋಯ್ತೈತೆ. ಎಲ್ಲಾ ಶ್ರಮ ಪಟ್ಟು ಇವಾಗ ಎಲ್ಲ ಸಿಟಿ ಸೇರ್ಕೊಬಿಟ್ಟು ಹುಡುಗ್ರೆಲ್ಲ ಏನಾದ್ರು ಹಿಂಗೆ ದಬಾಯಿಸಿ ಇರೋದ ಮೇಂಟೈನ್ ಮಾಡಿ ಉಳಿಸ್ಬೇಕು ಅಂತ ಒಂದ್ ಆಸೆ. ಉಳಿಸಿ ಬೆಳೆಸ್ಬೇಕು ಅಂತ ಎಲ್ಲಾರು ಅದಕ್ಕೆ ಪ್ರೋತ್ಸಾಹ ಕೊಟ್ರೆ ಒಂಥರ ಒಳ್ಳೇದಾಗ್ತದೆ. ಸರ್ ಮತ್ತೆ ಇದೇ ರೀತಿಯಾಗಿ ಒಂದು ಗಾಡಿ ರೇಸ್ ಇಂಥವನ್ನೆಲ್ಲ ಏರ್ಪಡಿಸ್ತಾ ಇದ್ರೆ ನಿಮಗೂ ಕಟ್ಟಕ್ ಒಂದು ಖುಷಿ ಇರ್ತದೆ. ಜನನು ಒಂದು ಎಂಕರೇಜ್ ಇರ್ತದೆ. ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಬೆಳೀತದೆ. ಎತ್ತು ಒಂದ್ ರೌಂಡ್ ಪಾಸ್ ಆದ್ರೆ ಸಾಕು, ಇನ್ನೊಂಚೂರು ತಯಾರಿ ಮಾಡಿದ್ರೆ ಇನ್ನೂ 1-2 ರೌಂಡ್ ಪಾಸ್ ಆಗುತ್ತೆ, ಇನ್ನೂ ಚೆನ್ನಾಗ್ ಸಾಕ್ತಾರೆ. ಇದು ಮಕ್ಕಳು ಕುಸ್ತಿಗೆ ನಾವು ಸಾಕ್ತಿವಿ ನೋಡಿ, ಹಂಗೆ. ಸೋಲು ಗೆಲುವು ಇಲ್ದೇನೆ ಆಟ ಎಲ್ಲೂ ಇಲ್ಲ. ಸೋಲ್ಲೇಬೇಕು, ಗೆಲ್ಲೇಬೇಕು. ಆದ್ರೆ ಗೆಲ್ತೀವಿ ಅನ್ನೋ ಕಾನ್ಫಿಡೆಂಟ್ ಅಷ್ಟೇ. ಸರ್ ಈ ಗಾಡಿ ರೇಸ್ ಅನ್ನೋದು ಒಂದ್ ಇಲ್ಲ ಅಂದಿದ್ರೆ ಎತ್ಕೊಳ್ ಕಟ್ಟೋದ್ ಕಮ್ಮಿನೇ ಆಗ್ತಿತ್ತು ಅನ್ಸುತ್ತಲ್ವಾ? ಸರ್ ಹಳ್ಳಿ ಕಾರ್ ಬೆಳಿತಾನೆ ಇರ್ಲಿಲ್ಲ, ಒಂಟೆ ಹೋಗೋದು. ಇವತ್ತು ಎಷ್ಟೋ ಜನ ಗಾಡಿ ರೇಸ್ ಮಾಡೋದು ತಪ್ಪು ಅನ್ನೋ ತರನು ಮಾತಾಡ್ತಾರೆ. ಆದ್ರೆ ಅವ್ರಿಗೆಲ್ಲ ಹೇಳೋದು ಒಂದೇ ಸ್ನೇಹಿತರೆ, ನೋಡಿ ಯಾವ ರೀತಿಯಾಗಿ ಸಾಕ್ತಾರೆ. ನಾವು ನಿಮ್ಮಂತರ ವಿಡಿಯೋ ಮಾಡೋ ಉದ್ದೇಶನೇ ಯಾವ ರೀತಿ ಸಾಕ್ತಿದ್ದಾರೆ ಅಂತ. ಏನು ಅಂದ್ರೆ ನಾವು ಇವತ್ತು ಹೊಡೆಯೋ 2 ಏಟ್ನ ಅವರು ಇಷ್ಟ ತರ ಹೊಡಿತಾರೆ ಅಂತ ಹೇಳ್ತಾರೆ. ಇಲ್ಲಿ 2 ಏಟ್ ಹೊಡಿಕ್ ಬಂದಿವಿ ಅಂದ್ರೆ ಈಗಾಗ್ಲೇ 20 ದಿನದಿಂದ ನಾವು ಯಾವ ತರ ಮುತುವರ್ಜಿ ಮಾಡಿ ಅವ ಸಾಕಿದೀವಿ ಅಂದ್ರೆ ಅದ ಅವ್ರು ಊಹೆ ಮಾಡ್ಕೋಬೇಕು. ನೋಡಿರಲ್ಲ. ಇಲ್ಲಿ 2 ಏಟ್ ಹೊಡಿದ ಅವ್ರ ಕಣ್ಣು ಕಾಣ್ತದೆ. ಒಳ್ಳೇದಾಗ್ಲಿ ಸರ್. ಇದೇ ರೀತಿ ಭಾಗವಹಿಸ್ತಾರೆ, ಜಯಶಾಲಿ ಆಗ್ಲಿ ಅಂತ ಹಾರೈಸ್ತೀವಿ. ಓಕೆ, ನಮಸ್ತೆ. ನಿಮ್ಮ ಹೆಸರು? ಅಕ್ಷಯ್ ಅಂತ. ತುಂಬಾ ಹಳೆ ಪರಿಚಯ ಸ್ನೇಹಿತರೆ. ಅಕ್ಷಯ್ ಹೇಳ್ಕೊಟ್ಟೆ ವಿಡಿಯೋಗಳಲ್ಲೆಲ್ಲ ತುಂಬಾ ನಾನು ನಿಮಗೆ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಚಾಂಪಿಯನ್ ಡ್ರೈವರ್ ಕೂಡ ಹೌದು. ಸರ್ ಎತ್ತಿನ ಹೆಸರು ಪರಿಚಯ ಮಾಡಿ.
ಇದು ವಿಶ್ವಗುರು ವಿಷ್ಣು ಅಂತ ಅಂದ್ಬಿಟ್ಟು ಇದು. ಹೌದಾ ಹಾ. ಯಾವ ಊರಿನ ಸರ್ ಇದು? ಇದು ಹಿರೇನಲ್ಲೂರು. ಹಿರೇನಲ್ಲೂರು. ಹ್ಮ್. ವಿಶ್ವಗುರು ವಿಷ್ಣು. ಹ್ಮ್. Okay, ನೋಡಿ ಸ್ನೇಹಿತರೆ, ವಿಶೇಷವಾದ ಹೆಸರಿಟ್ಟಿದ್ದಾರೆ ವಿಶ್ವಗುರು ವಿಷ್ಣು ಅಂತ. ಸರ್ ಹೆಸರೇನಕ್ಕೆ ಕಾರಣ? ಇದು ಹಾವೇರಿಯಲ್ಲಿ ಇತ್ತು ಎತ್ತು. ಹಾ. ಅವರು ಇಟ್ಟಿದ್ದು ಅದನ್ನ ಹೆಸ್ರ. ಹಾ. ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದೀವಿ. ಹೌದಾ ಹ್ಮ್. ತಗೊಂಬಂದ್ ಎಷ್ಟು ದಿನ ಆಯ್ತು? ಈಗ 2 ತಿಂಗಳಾಯ್ತು. ಪ್ಲೇಸ್ ಆಗಿದೆಯಾ? ಒಂದ್ ಹತ್ರ ಪ್ರೈಸ್ ಆಗಿದೆ. ಹಾ. 5 ಕಣಕ್ ಹಾಕಿದೀವಿ. 5 ಕಣದಲ್ಲಿ ಒಂದ್ ಹತ್ರ ಪ್ರೈಸ್ ಆಗಿದೆ. 2 ತಿಂಗಳಲ್ಲಿ ಸ್ನೇಹಿತರೆ 5 ಕಣದಲ್ಲಿ ಒಂದ್ ಕಡೆ ಪ್ರೈಸ್ ಆಗಿದೆ ಅಂತ ನೋಡಿ, ವಿಶ್ವಗುರು ವಿಷ್ಣು ಅಂತ ಹೇಳಿ. ಅದ್ರಲ್ಲಿ 2 ಹತ್ರ ರೇಸ್ ನಿಲ್ಸ್ಬಿಟ್ಟಿದ್ದಾರೆ. ಅಂದ್ರೆ ನೀವು ಭಾಗವಹಿಸಿದ 3 ಕಣ, 3 ಕಣ 3ರಲ್ಲಿ 1 ಗೆದ್ದಿದಾರಂತೆ. ಸರ್ ಇವತ್ತು ಇದ್ರ ಜೊತೆ ಯಾಕೆ ಪೇರ್ ಮಾಡಿದ್ರ? ಇದ್ರ ಜೊತೆಯಲ್ಲಿ ಇದೆ ಸಿಪಾಯಿನಾ? ಡ್ಯಾನ್ಸಿಂಗ್ ಸ್ಟಾರ್ ಸಿಪಾಯಿ ಅಂತಂದು. ಶಿವನಹಳ್ಳಿ ಸಿಪಾಯಿ. ಹಾ. ನೋಡಿ ಸ್ನೇಹಿತರೆ, ಇವತ್ತು ವಿಶ್ವಗುರು ವಿಷ್ಣು ಜೊತೆಲಿ ಶಿವನಹಳ್ಳಿ ಸಿಪಾಯಿ ಅಂತ ಅದೊಂದು ಜೋಡಿ ಮಾಡಿದ್ರೆ. ಸರ್ ಇವತ್ತು ನೀವು ಚಾಂಪಿಯನ್ ಡ್ರೈವರ್ಗಳು ಏನ್ ಅನ್ಸುತ್ತೆ? ರೇಸು ಎಲ್ಲ ವಾತಾವರಣ ನೋಡಿ ಚೆನ್ನಾಗ್ ಮಾಡಿದ್ರೆ. ಎಲ್ಲ ಚೆನ್ನಾಗಿದೆ, ಆದ್ರೆ ತುಂಬಾ ಮುಳ್ಳು. ಹಾ. ಮತ್ತೆ ಈ ದನಗಳು ಕಟ್ಟಕ್ ಜಾಗ ಇಲ್ಲ. ಜಾಗ ಇದಿರೋ ಸ್ವಲ್ಪ ಹಾ, ಜಾಗ ಇಲ್ಲ ದನಗಳು ಕಟ್ಟಕ್ಕೆ. ಈಗ ಡೇ ಟೈಮ್ ಅಲ್ಲಿ ಏನೋ ಓಡಾಡ್ತಾರೆ, ನೈಟ್ ಟೈಮ್ ಅಲ್ಲಿ ಬಹಳ ಮುಳ್ಳು. ರೇಸ್ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ರೇಸ್ ಫಾಸ್ಟ್ ಆಗಿ ನಡೆಸ್ಕೊಡ್ತಿದ್ದಾರೆ. ನಮಸ್ತೆ ಸರ್. ನಿಮ್ಮ ಹೆಸರು? ಶಿವರಾಜ್ ಅಂತ, ನಿಮ್ಮೂರು? ಶಿವನೇನಹಳ್ಳಿ. ಶಿವನಹಳ್ಳಿ. ಹಾ. ಸ್ನೇಹಿತರೆ, ಅವರು ಶಿವನಹಳ್ಳಿ ಬೀರೂರಲ್ಲಿ ನಡೆದಂತ ರೇಸಿಗೂ ಸ್ನೇಹಿತರೆ ಅವರು ಬಂದಿದ್ರು. ಲೊಟ್ಟಿಕೋಟೆ ರೇಸಿಗೂ ಬಂದಿದ್ದಾರೆ. ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದ್ ಕಡೆನೂ ಹೋಗ್ತಾನೆ ಇರ್ತಾರೆ ಸ್ನೇಹಿತರೆ. ಈ ತರ ಭಾಗವಹಿಸ್ತಾನೆ ಇದ್ರೆ ನಮ್ಮ ರೇಸಿಗೂ ಒಂದ್ ಒಳ್ಳೆ ಹೆಸರು ಇರುತ್ತೆ, ರೈತರಿಗೂ ಒಂದ್ ಒಳ್ಳೆ ಖುಷಿನೂ ಸಿಗುತ್ತೆ. ಸರ್ ಇವತ್ತು ಇದು ಯಾವ ಎತ್ತಿನ ಜೊತೆ ಜೋಡಿ ಮಾಡಿದ್ರೆ? ಇವಾಗ ವಿಶ್ವಗುರು ವಿಷ್ಣು ಜೊತೆ. ನೋಡಿ ಸ್ನೇಹಿತರೆ, ಇವತ್ತು ವಿಶ್ವಗುರು ವಿಷ್ಣು ಜೊತೆ ಜೋಡಿ ಮಾಡಿರುವ ರಾಸು ಇದೇ ಸಿಪಾಯಿ ಅಂತ. ಸರ್ ಅದು ಇನ್ನೊಂದು ಯುವರಾಜ ಅಂತ. ಯುವರಾಜ. ಹಾ. ಅದು ನಿಮ್ದೇನಾ? ಇದು ಮನೆಯಲ್ಲಿ ಇವೆ ಜೋಡಿ ಸರ್. ಹೌದಾ? ನೋಡಿ ಒಂದೇ ಮನೆಯ ರಾಸು ಸ್ನೇಹಿತರೆ, ಬಟ್ ಇಲ್ಲಿ ಬೇರೆ ಬೇರೆ ಹಾಕಿದ್ದಾರೆ. ಇವತ್ತು ಯಾರ ಜೊತೆ ಹಾಕಿದ್ರೆ? ಇವತ್ತು ಮಾಡಿಲ್ಲ ಸರ್, ಸುಮ್ಮನೆ ಹಾಕಿ ಬಂದಿನಿ. ಇದ್ರ ಜೊತೆ ಜೊತೆಗೆ ಹಾಕಿ ಬಂದಿನಿ. ಓಕೆ, ಇವತ್ತು ನೋಡಿ ಸ್ನೇಹಿತರೆ, ಇವತ್ತು ಇದು ಒಂದೇ ಮಾಡಿದ್ದಾರೆ ವಿಶ್ವಗುರು ವಿಷ್ಣು ಜೊತೆಗೆ. ಓಕೆ ಸರ್, ಒಳ್ಳೇದಾಗಲಿ. ಇದೇ ತರ ಭಾಗವಹಿಸಿ ಸರ್ ಪ್ರತಿಯೊಂದ್ ಕಡೆನೂ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇನ್ನೂ ಅನೇಕ ರೀತಿಯ ರಾಸುಗಳು ಬಂದಿದ್ದಾವೆ ಸ್ನೇಹಿತರೆ. ಸುಮಾರು ಒಂದು 45 ಜೊತೆಗಿಂತನೂ ಹೆಚ್ಚಿನ ರಾಸುಗಳು ಇವತ್ತು ಲಕಡಿಕೋಟೆ ರೇಸಿಗೆ ಜಿಲ್ಲೆಯಿಂದನೂ ಕೂಡ ಬಂದಿದ್ದಾವೆ ಸ್ನೇಹಿತರೆ. ಇದಿಷ್ಟು ಇಲ್ಲಿನ ರೇಸಿನ ಬಗ್ಗೆ ಒಂದು ಮಾಹಿತಿ ಸ್ನೇಹಿತರೆ. ಇಲ್ಲಿನ ರೇಸಿನ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾಕಂದ್ರೆ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಅನೇಕ ವಿಡಿಯೋಗಳನ್ನ ನಿಮಗೆ ಮಾಡಿ ತೋರಿಸಬಹುದು ಸ್ನೇಹಿತರೆ. ನಮಗೊಂದು ಸ್ಫೂರ್ತಿ ಸಿಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ